ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಕ್ರಿಯೆಗೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವು ಬಹುತೇಕ ಅಂತಿಮ ದರ್ಶನದ ಸಮಯ ಮುಕ್ತಾಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಅಭಿಮಾನಿಗಳು ಏನು ಆಗಮಿಸ್ತಾ ಇದ್ರು ಅವರ ಸಂಖ್ಯೆಯು ಕೂಡ ಈಗ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಒಂದಷ್ಟು ತಯಾರಿಗಳನ್ನು ಅಂದರೆ ಜಾನಕಿ ಅಮ್ಮನವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಒಂದು ತೆರೆದ ವಾಹನವನ್ನು ಸಿದ್ಧಪಡಿಸಿರುವಂಥದ್ದು. ಆ ಸಿದ್ಧಪಡಿಸಿರ್ತಕ್ಕಂಥ ಏನು ತೆರೆದ ವಾಹನ ಇದೆ, ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ಅದಕ್ಕೆ ಸಿದ್ಧತೆಯನ್ನು ಮಾಡಿರುವಂಥದ್ದು, ಹೂಗುಚ್ಛಗಳ ಅಲಂಕಾರವನ್ನು ಮಾಡಿರುವಂಥದ್ದು, ಪುಷ್ಪಗಳನ್ನು ನೋಡ್ಬೋದು. ಜೊತೆಗೆ ಅವರ ಅಂದರೆ ಆ ಒಂದು ತೆರೆದ ವಾಹನದ ಮುಂಭಾಗ ಅವರ ಭಾವಚಿತ್ರವನ್ನು ಹಾಕಿರುವಂಥದ್ದು. ಹೀಗೆ ತೆರೆದ ವಾಹನಕ್ಕೆ ಶೃಂಗಾರವನ್ನು ಮಾಡಿದ್ದಾರೆ. ಜೊತೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಈಗ ಪೆಂಡಾಲ್ ಏನಿದೆ, ಅಂತಿಮ ದರ್ಶನದ ಜಾಗ ಏನಿತ್ತು, ಆ ಜಾಗಕ್ಕೆ ಈ ಒಂದು ತೆರೆದ ವಾಹನ ಬಂದಿರುವಂಥದ್ದು. ಇನ್ನು ಮತ್ತೊಂದು ಬದಿನಲ್ಲಿ ಈಗಾಗಲೇ ಬರ್ತಾ ಇದ್ದಂಥ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿದೆ. ಅಂದರೆ ಅಂತಿಮ ದರ್ಶನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ರು. ಹಾಗೆ ಒಂದಷ್ಟು ಚಿತ್ರರಂಗದ ಗಾಯಕರಾಗ್ಬೋದು, ಹಾಗೆ ನಟರಾಗ್ಬೋದು, ಇವರೆಲ್ಲರೂ ಕೂಡ ಆಗಮಿಸಿ ಜಾನಕಿ ಅಮ್ಮನವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ರು. ಹೀಗಾಗಿ ಸಂಜೆ 3:30 ಅಂದರೆ ಮಧ್ಯಾಹ್ನ 3:30 ಇಲ್ಲಿಂದ ಅಂದರೆ ಮಹಾರಾಜ ಮೈದಾನದಿಂದ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು HD ಕೋಟೆಯ ಬಳಿ ಇರತಕ್ಕಂಥ ಏನು ಒಂದು ನವೀನ್ ಅವರ ಜಾಗ ಏನಿದೆ, ಆ ಜಾಗಕ್ಕೆ ಈ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬ್ರಾಹ್ಮಣರ ಏನು ವಿಧಾನ ಏನಿದೆ ಆ ರೀತಿಯಲ್ಲಿ ಒಂದು ಅಂತ್ಯ ಸಂಸ್ಕಾರ ನಡೆಯಲಿಕ್ಕೆ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಈ ಒಂದು ತೆರೆದ ವಾಹನದ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ. ಪೃಥ್ವಿ, ಈಗ ಇನ್ನೂ ಎಷ್ಟು ಜನ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ? ಯಾರಾದರೂ ಇನ್ನೂ ಬರಬೇಕಾಗಿದೆಯಾ? ಅವ್ರಿಗೋಸ್ಕರ ಏನಾದರೂ ಕಾಯಿಲೆ ಆಗ್ತಾ ಇದೆಯಾ? ಪೃಥ್ವಿ, ಬಹುತೇಕ ಮುಕ್ತಾಯ ಆಗಿದೆ. ಯಾರಿಗೂ ಕೂಡ ಕಾಯ್ತಾ ಇಲ್ಲ ಇಲ್ಲಿ. ಅಂದರೆ 3:30 ಇಲ್ಲಿಂದ ಹೊರಡಬೇಕು ಅನ್ನುವಂಥ ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಒಂದಷ್ಟು ಏನು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಒಂದಷ್ಟು ಜನರು ಏನು ಬರ್ತಾ ಇದ್ದಾರೆ, ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಒಂದಷ್ಟು ಜನರು ಇನ್ನೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಮಹಾರಾಜ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಅಭಿಮಾನಿಗಳ ಏನು ಸರದಿ ಸಾಲೇನಿದೆ ಅದು ಮುಕ್ತಾಯ ಆದ ಬಳಿಕ ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿರ್ಧಾರಗಳನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಬಹುತೇಕ ಏನು ಅಭಿಮಾನಿಗಳು ಬರ್ತಾ ಇದ್ದಾರೆ, ಅವರ ಅಂತಿಮ ದರ್ಶನ ಮುಗಿದ ಬಳಿಕ
ಪೆಂಡಾಲ್ ಪಕ್ಕದಲ್ಲೇ ಇರುವಂಥ ತೆರೆದ ವಾಹನ ಏನಿದೆ, ಈ ತೆರೆದ ವಾಹನಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಇದಾದ ಬಳಿಕ ಏನು ಕನಿಯನ ಹುಂಡಿ ಅಂದರೆ HD ಕೋಟೆಯ ಬಳಿ ಇರತಕ್ಕಂಥ ಕನಿಯನ ಹುಂಡಿ, ನವೀನ್ ಅವರು ಏನು 2 ಎಕರೆ ಜಾಗವನ್ನು ಏನು ತೆಗೆದುಕೊಂಡಿದ್ರು ಆ ಜಾಗದಲ್ಲೇ ಒಂದು ಅಂತಿಮ ವಿಧಿವಿಧಾನ ಆಗಬೇಕು ಅಂತ ಏನು ಆಸೆಯನ್ನು ಪಟ್ಟಿದ್ರು ಜಾನಕಿ ಅಮ್ಮನವರು. ಹೀಗಾಗಿ ಆ ಒಂದು ಜಾಗಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬ್ರಾಹ್ಮಣರ ಒಂದು ವಿಧಾನದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಬಹುತೇಕ ಇಲ್ಲಿ ಬರ್ತಾ ಇರುವಂಥ ಅಭಿಮಾನಿಗಳೇನಿದ್ದಾರೆ ಇವರ ಅಂತಿಮ ದರ್ಶನ ಮುಕ್ತಾಯವಾದರೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಸಂಜೆ 5 ಗಂಟೆಗೆ ಅವರ ಏನು ಬ್ರಾಹ್ಮಣರ ವಿಧಾನ ಏನಿದೆ ಆ ವಿಧಾನದ ಮೂಲಕ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಾನಕಿ ಅಮ್ಮನವರ ಬಗ್ಗೆ ನಿನ್ನೆ ರಾತ್ರಿಯಿಂದಲೂ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಗಣ್ಯರೆಲ್ಲರೂ ಕೂಡ ಅವರು ವಿಧಿವಶರಾಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆ ತುಂಬ ಅಪಾರ. ಭಾರತೀಯ ಸಿನಿಮಾ ರಂಗಕ್ಕೇ ಒಂದು ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಕೊಟ್ಟಿರುವಂಥ ಹಾಡುಗಳು, ಅವರು ಹಾಡಿರುವಂಥ ಹಾಡುಗಳು ನಮ್ಮೆಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗಲ್ಲ, ಇನ್ನು ಸಾವಿರಾರು ವರ್ಷಗಳ ಕಾಲ ಅವರ ಹಾಡುಗಳು ನಮ್ಮ ಕಿವಿಗಳಿಗೆ ಕೇಳೋಕ್ಕೆ ಸಿಗುತ್ತೆ. ಎಷ್ಟೇ ಜನ್ರೇಷನ್ ಬಂದರೂ ಇವ್ರು ಮಾಡಿರುವಂಥ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ. ಅಂಥ ಒಂದು ಅತ್ಯದ್ಭುತ ಗಾಯಕಿನ ನಾವಿವತ್ತು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅಮ್ಮವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಗಾಯಕರಾಗಿದ್ದೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೇನೆ. ಜಾನಕಮ್ಮ ಅವ್ರ ಹಾಡುಗಳನ್ನು ಕೇಳಿ ಅವರ ಹಾಡುಗಳನ್ನು ಕಲಿತ್ಕೊಂಡು ಆ ಹಾಡುಗಳಲ್ಲಿ ಯಾವ್ಯಾವ ಥರ ವಿಭಿನ್ನತೆ ಇದೆ, ಈ ಹಾಡನ್ನು ಹೇಗೆ ಹಾಡಿದ್ದಾರೆ, ಈ ಹಾಡನ್ನು ಹೇಗೆ ಹಾಡಿದ್ದಾರೆ, ಯಾವ ಥರ ಡಿಫ್ರೆಂಟಾಗಿ ಹಾಡಿದ್ದಾರೆ, ಇದನ್ನು ನಾವು ಹಾಡಿದರೆ ಹೇಗೆ ಹಾಡ್ತಾಯಿದ್ವಿ, ಇದನ್ನು ಕಲ್ತ್ಕೊಂಡೇ ನಾವು ಸಿಂಗರ್ ಆಗಿದ್ದು. ಏಕೆಂದರೆ ಸಿಂಗರ್ ಆಗಬೇಕು ಅನ್ನೋಂಥದ್ದು ಯಾವ ಕನಸುಗಳು ನನಗಿರಲಿಲ್ಲ. ಆದರೆ ಜಾನಕಮ್ಮ ಅವರ ಹಾಡುಗಳು, SPB ಅವರಿರ್ಬೋದು, P. ಸುಶೀಲಾ ಅವರಿರ್ಬೋದು, ಇವ್ರ ಹಾಡುಗಳನ್ನ ಕೇಳ್ಕೊಂಡೇ ನಾವು ಬೆಳೆದಿದ್ದು, ಹಾಡನ್ನು ಕಲ್ತಿದ್ದು, ಹಾಡಬೇಕು ಅಥವಾ ಗಾಯಕಿ ಆಗಬೇಕು ಅಂತ ಕನಸು ಕಂಡಿದ್ದು. ಸೊ ಇವತ್ತು ಅವರಿಲ್ಲ, ಬಟ್ ಅವ್ರ ಹಾಡುಗಳ ಮುಖಾಂತರ ಡೆಫಿನೆಟ್ಲಿ ನಮ್ಮ ಜೊತೆಗೆ ಇರ್ತಾರೆ. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ಅವರ ಒಂದು ಹಾಡೂ ಇಲ್ಲದೇ ನಾವು ಕಾರ್ಯಕ್ರಮ ಮಾಡೋದೇ ಇಲ್ಲ. ಅವ್ರ ಹಾಡುಗಳನ್ನ ಹಾಡ್ತೀವಿ. ಆ್ಯಂಡ್ ನನಗನ್ಸೋದು ಬದುಕು ನಾವು ಸಾಧನೆ ಅಥವಾ ನಾವು ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ಕೊನೆಗೆ ನಮ್ಮ ಸಾಧನೆ ಏನು ಅನ್ನೋದು ಗೊತ್ತಾಗೋದು. ಎಷ್ಟೇ ಪ್ರಶಸ್ತಿಗಳು ಬರ್ಬೋದು, ಏನೇ ಬರ್ಬೋದು, ಎಷ್ಟೇ ಹಾಡುಗಳನ್ನ ಆಡ್ಬೋದು, ಬಟ್ ಒಬ್ಬ ವ್ಯಕ್ತಿಯಾಗಿ ಪ್ರೀತಿ ಕೊಡೋದಿದೆಯಲ್ಲ, ಎಲ್ಲರಿಗೂ ಒಂದೇ ಥರದಲ್ಲಿ, ಯಾರನ್ನೂ ಭೇದ ಭಾವ ಮಾಡದೆ ಎಲ್ಲರನ್ನೂ ಒಂದೇ ಥರದಲ್ಲಿ ತಾಯಿ ಹೃದಯದಿಂದ ಪ್ರೀತಿ ಕೊಡ್ತಾಯಿದ್ರು. ನಾವು ಯಾವಾಗ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರು ಅಪ್ಕೊಳ್ತಾಯಿದ್ರು. ಆ ಅಪ್ಪುಗೇನ ಖಂಡಿತ ನಾವು ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಎಲ್ಲ ಸಿಂಗರ್ಸೂ ಆ ಪ್ರೀತಿನ ಮಿಸ್ ಮಾಡ್ಕೋತಾರೆ, ಆಶೀರ್ವಾದನ ಮಿಸ್ ಮಾಡ್ಕೊತಾರೆ. ಅವ್ರು ಪ್ರತಿ ಸರಿ ಸಿಗಬೇಕಾದ್ರೂ ಒಂದೊಂದು ಹೊಸ ವಿಷಯಗಳನ್ನ ಕಲಿತಾ ಇರ್ತಾಯಿದ್ವಿ. ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ರೆಕಾರ್ಡಿಂಗ್ ಹೇಗಾಯಿತು, ಈ ರೆಕಾರ್ಡಿಂಗ್ ಹೇಗೆ ಮಾಡಿದ್ರಿ, ಲೈವ್ ಸಿಂಗಿಂಗ್ ಯಾವ ಥರ ಇರ್ತಾಯಿತ್ತು, ಎಲ್ಲ ಕ್ಯೂರಿಯಾಸಿಟಿ ನಮ್ಗೆ ತುಂಬ ಇರ್ತಾಯಿತ್ತು. ನಮ್ಮೆಲ್ಲ ಕ್ವಶನ್ಗಳಿಗೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಮುಗ್ಧವಾಗಿ ಒಂದು ಮಗು ಥರ ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ರು. ಮಗು ಥರನೇ ಅವರಿದ್ದರು. ಆ ಮುಗ್ಧತೆಯಲ್ಲಿ ಯಾವತ್ತೂ ಕಳ್ಕೊಳ್ಳಿಲ್ಲ ಅವರು. ಅಮ್ಮನ ನಾವು ಯಾರೂ ಮರೆಯೋಕ್ಕಾಗಲ್ಲ. ಅವ್ರ ಹಾಡುಗಳ ಮುಖಾಂತರ ಯಾವಾಗಲೂ ಇರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಂತೂ ಗಾಯಕಿಯರು ಅಥವಾ ಗಾಯಕರು ಡೆಫಿನೆಟ್ಲಿ ಅವ್ರನ್ನ ಮರೆಯೋಕ್ಕಾಗಲ್ಲ. ಅವರ ಹಾಡುಗಳನ್ನು ಹಾಡ್ತಾನೆ ಇರ್ತೀವಿ. ಹಾಡುಗಳ ಮುಖಾಂತರ ಜೀವಂತವಾಗಿರ್ತಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ. ಅಮ್ಮ ಬಂದು ಚಿತ್ರರಂಗಕ್ಕೆ 60 ವರ್ಷ ಆಯಿತು ಅಂತಾರೆ. ನಾನು 59 ವರ್ಷ ಆಯಿತು. ಚಿತ್ರರಂಗಕ್ಕೆ 6 ತಿಂಗಳ ಮುಂಚೆ ಬಂದವರು ಅವರು, ಪ್ರಪಂಚಕ್ಕೆ 4 ವರ್ಷ ಮುಂಚೆ ಬಂದವರು ಅವರು. ತಾಯಿ, ಆ ತಾಯಿ ಭಾವನೆ, ಆ ತಾಯಿ ಹೃದಯ ಜಾನಕಮ್ಮ ಹೇಗಿತ್ತು
ಹಾಡುಗಳು ಹಾಡಿದ್ರು ನಾನು ಎಲ್ಲೇ ಹೋಗಲಿ ನಾನು ನೋಡಿದಾಗ ಎಲ್ರಿಗೂ ಗೊತ್ತು, ಕರ್ನಾಟಕಕ್ಕೂ ಗೊತ್ತು, ನಾ ಮೆಚ್ಚಿದ ಹುಡುಗ ಪಾಪ ಎಲ್ಲಿದೆಯೋ ಅನ್ನೋದು. ಅವರ ಹಾಡಿನ ಪ್ರೋಗ್ರಾಮಲ್ಲಿ ನಾ ಎಲ್ಲರೂ ಕೂತಿದ್ದಾಗ ಆಕಾಶ ದೀಪವು ನೀನು ಕಂದ ಬಾಪ ಅನ್ನೋದು. ಆ ಕಂದ, ಆ ಹುಡುಗ, ಆ ಇದು ಅಂದಾಗ ಪ್ರೀತಿ ವಿಶ್ವಾಸ ಅದೆಷ್ಟು ತುಂಬ್ತಾ ಇತ್ತು ಕಲ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿ ಕ್ಷಣ ಜ್ಞಾಪಕ ಬರ್ತಾ ಇರುತ್ತೆ. ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನ